Hello students, welcome back to my YouTube channel TSK Tutorials. In today's class, I am going to discuss with you the most important 3 marks question from the first lesson, A Hero. It is my humble and routine request to all. If you are new to my channel, please do subscribe my channel to watch the most essential videos that are already available in my channel. If you like the video very much, please do share among your friends. And one more thing, don't forget to leave a comment on this video. Let's move to the first question. A report about a boy in the newspaper was an unexpected event in Swami's life. Justify. ಅಂದ್ರೆ ಒಂದು ಪತ್ರಿಕೆಯಲ್ಲಿ ಬಂದಂತಹ ಒಬ್ಬ ಹುಡುಗನ ಬಗ್ಗೆ ಇರುವಂತಹ ವರದಿ ಸ್ವಾಮಿಯ ಜೀವನದ ಒಂದು ಅನಿರೀಕ್ಷಿತ ಘಟನೆಯಾಗಿತ್ತು. ಸಮರ್ಥಿಸಿ. ಆನ್ಸರ್ ಈಸ್ A newspaper reported about a village boy who had fought with a tiger. ಒಂದು ದಿನಪತ್ರಿಕೆಯಲ್ಲಿ ಒಬ್ಬ ಹಳ್ಳಿಯ ಹುಡುಗ ಹುಲಿಯ ಜೊತೆ ಹೋರಾಡಿದ ಒಂದು ಘಟನೆಯನ್ನ ವರದಿ ಮಾಡಿತ್ತು. After reading the report, his father said that courage was more important. ಅಂದ್ರೆ ಆ ದಿನಪತ್ರಿಕೆಯನ್ನ ಓದಿದ ನಂತರ ಅವರ ತಂದೆ ಏನ್ ಮಾಡ್ತಾರೆ, ಯಾರಿಗೇ ಇರ್ಲಿ ಧೈರ್ಯ ಅನ್ನೋದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಸ್ವಾಮಿ ಡಿಡ್ ನಾಟ್ ಅಕ್ಸೆಪ್ಟ್ ದಿಸ್ ಅಂಡ್ ಆರ್ಗ್ಯೂಡ್ ದಟ್ ಸ್ಟ್ರೆಂತ್ ಅಂಡ್ ಏಜ್ ಆರ್ ಮೋರ್ ಇಂಪಾರ್ಟೆಂಟ್. ಸ್ವಾಮಿ ತನ್ನ ತಂದೆಯ ಮಾತನ್ನ ಒಪ್ಪೋದಿಲ್ಲ ಮತ್ತೆ ವಾದ ಮಾಡ್ತಾನೆ. ಏನಂತ ವಾದ ಮಾಡ್ತಾನೆ ಅಂತಂದ್ರೆ, ಸ್ಟ್ರೆಂತ್ ಅಂಡ್ ಏಜ್, ಶಕ್ತಿ ಮತ್ತು ವಯಸ್ಸು ಅನ್ನೋದು ಬಹಳ ಪ್ರಮುಖವಾಗಿರುತ್ತೆ ಇಂತಹ ಸನ್ನಿವೇಶದಲ್ಲಿ ಪಾರಾಗೋದಕ್ಕೆ ಅಂತ. Then his father challenged him to show his courage by sleeping alone in the office room. ನಂತರ ಅವ್ರ ತಂದೆ ಏನ್ ಮಾಡ್ತಾರೆ, ಆಯ್ತಪ್ಪ ನಿನಗೆ ಶಕ್ತಿ ಇದೆ, ನಿನಗೆ ಧೈರ್ಯ ಇದೆ ಅಂತ ಒಪ್ಕೊಳ್ತೀನಿ, ಹಾಗಾದ್ರೆ ಈ ದಿನ ರಾತ್ರಿ ಏಕಾಂಗಿಯಾಗಿ ನೀನು ಆಫೀಸ್ ರೂಮ್ ಅಲ್ಲಿ ಮಲಗಿ ನಿನ್ಗೆ ಅತ್ಯಂತ ಧೈರ್ಯವಂತ ಅಂತ ಸಾಬೀತುಪಡಿಸ್ತೀಯ ಅಂತ ಒಂದು ಸವಾಲನ್ನ ಎಸೆತಾರೆ. While he was sleeping alone, he saw a dark figure. ಅವನು ಒಬ್ಬಂಟಿಯಾಗಿ ಮಲಗಿದ್ದಂತ ಸನ್ನಿವೇಶದಲ್ಲಿ ಒಂದು ಕಪ್ಪು ಆಕೃತಿ ಚಲಿಸ್ತಾ ಇರೋದು ಕಾಣಿಸುತ್ತೆ. ಬಿಲೀವಿಂಗ್ ಇಟ್ ಟು ಬಿ ದ ಡೆವಿಲ್, he had bitten into its leg mortally. ಅಂದ್ರೆ ಆ ಕಪ್ಪು ಆಕೃತಿ ಚಲಿಸ್ತಾ ಇರೋದನ್ನ ನೋಡಿ ಸ್ವಾಮಿ ಏನಂತ ನಂಬ್ಕೊಳ್ತಾನೆ, ಓ ಇದು ನಿಜವಾಗ್ಲೂ ದೆವ್ವ ಆಗಿದೆ ಅಂತ ನಂಬಿ ಅದನ್ನ ಭದ್ರವಾಗಿ ಇಟ್ಕೊಂಡು ಏನ್ ಮಾಡ್ತಾನೆ, ಅದರ ಕಾಲಿಗೆ ಮಾರಣಾಂತಿಕವಾಗಿ ಕಚ್ತಾನೆ. ಇಟ್ ವಾಸ್ ಮೋಸ್ಟ್ ನಟೋರಿಯಸ್ ಬರ್ಗ್ಲರ್. ಆದ್ರೆ ಅದು ಒಬ್ಬ ಕುಖ್ಯಾತ ಕಳ್ಳನಾಗಿರ್ತಾನೆ. Then the burglar was caught and Swami became a hero. ನಂತರ ಆ ಬರ್ಗ್ಲರ್ನ ಏನ್ ಮಾಡ್ತಾರೆ, ಅವರ ತಂದೆ ಮತ್ತೆ ಮನೆಯಲ್ಲಿರುವಂತಹ ಅಡಿಗೆ ಮಾಡ್ತಿದ್ದಂತ ಕುಕ್ ಮತ್ತೆ ಎಲ್ಲರೂ ಬಂದು ಅವನ ಹಿಡ್ಕೊಳ್ತಾರೆ. ನಂತರ ಅವನ್ನ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಸ್ವಾಮಿ ಹೀರೋ ಆಗ್ತಾನೆ. ಈಗ ಗೊತ್ತಾಯ್ತಲ್ಲ, ಸ್ವಾಮಿಯ ಜೀವನದಲ್ಲಿ ಆ ದಿನಪತ್ರಿಕೆಯಲ್ಲಿ ಬಂದಂತಹ ವರದಿ ಒಂದು ಅನಿರೀಕ್ಷಿತ ತಿರುವಾಗಿದೆ. Let's move to the second question. Narrate how a coward like Swami become a hero overnight, or how did Swami become a hero overnight though he was not courageous. ಅಂದ್ರೆ ಸ್ವಾಮಿ ಅಂತಹ ಹೇಳಿ ರಾತ್ರೋರಾತ್ರಿ ಹೇಗೆ ಹೀರೋ ಆದ ಅಂತ ವಿವರಿಸಿ ಅಂತ ಕೇಳಿದ್ದಾರೆ. ಅಥವಾ ಸ್ವಾಮಿ ಧೈರ್ಯಶಾಲಿ ಆಗದೇ ಇದ್ರೂ ಸಹ ರಾತ್ರೋರಾತ್ರಿ ಹೇಗೆ ಹೀರೋ ಆದ ಅಂತ ತಿಳಿಸಿ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್, a newspaper reported about a village boy who had fought with a tiger.
ಹುಲಿಯೊಂದಿಗೆ ಹೋರಾಡಿದ ಒಬ್ಬ ಹಳ್ಳಿಯ ಹುಡುಗನ ಕಥೆಯನ್ನ ಅಥವಾ ವರದಿಯನ್ನ ದಿನಪತ್ರಿಕೆಯಲ್ಲಿ ಪ್ರಕಟಿಸಿರ್ತಾರೆ. ಆಫ್ಟರ್ ರೀಡಿಂಗ್ ದ ರಿಪೋರ್ಟ್ ಹಿಸ್ ಫಾದರ್ ಸೆಡ್ ದಟ್ ಕರೇಜ್ ವಾಸ್ ಮೋರ್ ಇಂಪಾರ್ಟೆಂಟ್. ಆ ದಿನಪತ್ರಿಕೆಯನ್ನ ಓದಿದ ನಂತರ ಅವ್ರ ತಂದೆ ಏನ್ ಮಾಡ್ತಾರೆ, ಯಾರಿಗೇ ಆಗ್ಲಿ ಇಂತಹ ಸನ್ನಿವೇಶದಲ್ಲಿ ಪಾರಾಗೋದಕ್ಕೆ ಧೈರ್ಯ ಅನ್ನೋದು ಬಹಳ ಪ್ರಮುಖವಾಗಿರುತ್ತೆ ಅಂತ ಹೇಳ್ತಾರೆ. ಸ್ವಾಮಿ ಡಿಡ್ ನಾಟ್ ಅಕ್ಸೆಪ್ಟ್ ದಿಸ್ ಅಂಡ್ ಆರ್ಗ್ಯೂಡ್ ದಟ್ ಸ್ಟ್ರೆಂತ್ ಅಂಡ್ ಏಜ್ ವರ್ ಮೋರ್ ಇಂಪಾರ್ಟೆಂಟ್. ಸ್ವಾಮಿ ಅವರ ತಂದೆಯ ಮಾತನ್ನ ಒಪ್ಪೋದಿಲ್ಲ, ಕಡಾಖಂಡಿತವಾಗಿ ತಿರಸ್ಕರಿಸ್ತಾನೆ. ಮತ್ತೆ ಏನಂತ ವಾದಿಸ್ತಾನೆ ಅಂತಂದ್ರೆ, ಯಾರಿಗೇ ಆಗ್ಲಿ ಇಂತಹ ಸಂದಿಗ್ಧ ಪರಿಸ್ಥಿತಿಯಿಂದ ಪಾರಾಗೋದಕ್ಕೆ ಶಕ್ತಿ ಮತ್ತೆ ವಯಸ್ಸು ಅತ್ಯಂತ ಪ್ರಮುಖವಾಗಿರುತ್ತೆ ಅಂತ ಹೇಳ್ತಾನೆ. Then his father challenged him to show his courage by sleeping alone in the office room. ತಕ್ಷಣ ಅವ್ರ ತಂದೆ ಏನ್ ಮಾಡ್ತಾನೆ, ಒಂದ್ ಸವಾಲನ್ನ ಎಸಿತಾನೆ. ಆಯ್ತಪ್ಪ, ನೀನು ಧೈರ್ಯವಂತ ಅಂತ ನಾನು ಒಪ್ಕೊಳ್ತೀನಿ, ಆದ್ರೆ ನಿನ್ನ ಧೈರ್ಯವನ್ನ ಒಂದು ರಾತ್ರಿ ನನ್ನ ಆಫೀಸ್ ರೂಮ್ ಅಲ್ಲಿ ಮಲಗಿ ಸಾಬೀತುಪಡಿಸ್ತೀಯಾ, ನೀನ್ ಧೈರ್ಯವಂತ ಅಂತ ಒಂದು ಸವಾಲನ್ನ ಸ್ವಾಮಿ ಅವ್ರ ತಂದೆ ಸ್ವಾಮಿಗೆ ಹಾಕ್ತಾರೆ. While he was sleeping alone, unexpectedly he caught the burglar and became a hero. ಅವನು ಒಬ್ಬಂಟಿಯಾಗಿ ಕಚೇರಿಯಲ್ಲಿ ಮಲಗಿದ್ದಂತ ಸನ್ನಿವೇಶದಲ್ಲಿ ಅನಿರೀಕ್ಷಿತವಾಗಿ ಅವನೇನ್ ಮಾಡ್ತಾನೆ, ಒಬ್ಬ ಕಳ್ಳನ್ನ ಇಟ್ಕೊಳ್ತಾನೆ. ಮತ್ತೆ ರಾತ್ರೋರಾತ್ರಿ ಏನಾಗ್ತಾನೆ, ಆ ಹೀರೋ, ಒಬ್ಬ ಹೀರೋ ಆಗ್ತಾನೆ. Let's move to the third question. What tricks or desperate attempts did Swami make to escape from his father? So this question is very, very important for the examination point of view. ಸ್ವಾಮಿ ತನ್ನ ತಂದೆಯಿಂದ ತಪ್ಪಿಸಿಕೊಳ್ಳಲು ಏನೆಲ್ಲ ತಂತ್ರಗಳನ್ನ ಅಥವಾ ಹತಾಶ ಪ್ರಯತ್ನಗಳನ್ನ ಮಾಡ್ತಾರೆ ಅನ್ನೋದನ್ನ ತಿಳಿಸಿ ಅಂತ ಕೇಳಿದ್ದಾರೆ. The answer is Swami made many desperate attempts to escape from his father. ಸ್ವಾಮಿ ತನ್ನ ತಂದೆಯಿಂದ ತಪ್ಪಿಸಿಕೊಳ್ಳಲು ಕೆಲವೊಂದು ಹತಾಶ ಪ್ರಯತ್ನಗಳನ್ನ ಮಾಡ್ತಾನೆ. ಅದರಲ್ಲಿ ಮೊದಲನೇದು, he tried to divert the subject by inviting his father to play cricket. ತನ್ನ ತಂದೆಯನ್ನ ಕ್ರಿಕೆಟ್ ಆಡೋದಕ್ಕೆ ಆಹ್ವಾನ ಮಾಡಿ ವಿಷಯಾಂತರ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಸ್ವಾಮಿ. ಬಟ್ ಹಿಸ್ ಫಾದರ್ ಕಟ್ ದ ಟಾಪಿಕ್ ಇನ್ ದ ಮಿಡಲ್. ಆದ್ರೆ ಅವ್ರ ತಂದೆ ಅವನ ಮಾತುಗಳನ್ನ ಮಧ್ಯದಲ್ಲೇ ಮೊಟಕುಗೊಳಿಸ್ತಾರೆ. Then he requested his father that he would sleep from the 1st of next month. ನಂತರ ಏನ್ ಮಾಡ್ತಾನೆ, ಅವ್ರ ತಂದೆನ ಮುಂದಿನ ತಿಂಗಳು 1ನೇ ತಾರೀಕಿನಿಂದ ನಾನು ಆಫೀಸ್ ರೂಮ್ ಅಲ್ಲಿ ಒಂಟಿಯಾಗಿ ಮಲಗ್ತೀನಿ, ಅವಕಾಶ ಕಲ್ಪಿಸ್ಕೊಡಿ ಅಂತ ಕೇಳ್ತಾನೆ. ಬಟ್ ಹಿಸ್ ಫಾದರ್ ಡಿಡ್ಂಟ್ ಅಗ್ರಿ. ಆದ್ರೆ ಅವ್ರ ತಂದೆ ಅದನ್ನ ಒಪ್ಪೋದಿಲ್ಲ. Then he went to bed very early and pretended to be fast asleep. ನಂತರ ಏನ್ ಮಾಡ್ತಾನೆ, ಆ ದಿನ ಸ್ವಾಮಿ ಬಹಳ ಬೇಗ ಮಲಗೋದಕ್ಕೆ ಹೋಗ್ತಾನೆ. ಮತ್ತೆ ಏನು ಗಾಢವಾದ ನಿದ್ದೆಯಲ್ಲಿದ್ದೀನಿ ಅನ್ನೋ ರೀತಿಯಲ್ಲಿ ನಟಿಸ್ತಾ ಇರ್ತಾನೆ. There also his father came and brought him to his office room. ಅಲ್ಗೂ ಸಹ ಅವ್ರ ತಂದೆ ಬಂದು ಅವನನ್ನ ಏನ್ ಮಾಡ್ತಾನೆ, ಬಲವಂತವಾಗಿ ಅವರ ಆಫೀಸ್ ರೂಮ್ಗೆ ಕರ್ಕೊಂಡು ಬರ್ತಾರೆ. Swami tried to appeal his mother and granny but was not successful. ಸ್ವಾಮಿ ತನ್ನ ತಾಯಿ ಮತ್ತೆ ಅಜ್ಜಿಯನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋ ರೀತಿಯಲ್ಲಿ ಕೇಳ್ಕೊಳ್ತಾನೆ, ಆದರೂ ಅದು ಸಹ ವಿಫಲ ಆಗುತ್ತೆ. ಫೈನಲಿ he complained that the office room was dusty and scorpions were there. ಕಟ್ಟ ಕಡೆಯದಾಗಿ ನಿಮ್ಮ ಕಚೇರಿ ತುಂಬಾ ಧೂಳಿನಿಂದ ಆವೃತವಾಗಿದೆ, ಮತ್ತೆ ಆ ದೊಡ್ಡ ದೊಡ್ಡ ಲಾ ಬುಕ್ಸ್ ಹಿಂಭಾಗದಲ್ಲಿ ಚೇಳುಗಳಿವೆ ಅಂತ ಕಂಪ್ಲೇಂಟ್ ಮಾಡ್ತಾನೆ, ದೂರ್ತಾನೆ. ಆದ್ರೂ ಸಹ ಅವರಪ್ಪ ಅದಕ್ಕೂ ಸಹ ಜಗ್ಗಲ್ಲ. Then also his father didn't leave him and made him to sleep in the office room. ಆಗ್ಲೂ ಸಹ ಅವ್ರ ತಂದೆ ಅದನ್ನ ತಿರಸ್ಕರಿಸಿ ಅವನ್ನ ಆಫೀಸ್ ರೂಮ್ ಅಲ್ಲಿ ಏಕಾಂತವಾಗಿ ಮಲಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. Let's move to the final question.
narrates Swami's dreadful experience when he was lying under the bench. ಸ್ವಾಮಿ ಒಂದು ಬೆಂಚ್ನ ಕೆಳಗೆ ಮಲಗಿದ್ದಂಥ ಸಂದರ್ಭದಲ್ಲಿ ಆತನಿಗಾದಂತಹ ಒಂದು ಭಯಾನಕರ ಅನುಭವನ ನಿರೂಪಿಸಿ ಅಂತ ಕೇಳಿದ್ದಾರೆ. ಸ್ವಾಮಿ ರಿಮೆಂಬರ್ಡ್ ಆಲ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್ ಅಂಡ್ ಗೋಸ್ಟ್ಸ್. ಸ್ವಾಮಿ ಆ ಬೆಂಚಡಿ ಮಲಗಿದ್ದಂಥ ಸಂದರ್ಭದಲ್ಲಿ ಈ ರಿಕಾರ್ಡ್ ಆಲ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್ ಅಂಡ್ ಗೋಸ್ಟ್ಸ್, ಅಂದ್ರೆ ತನ್ನ ಜೀವಿತಾವಧಿಯಲ್ಲಿ ಕೇಳಿದಂತ ಎಲ್ಲ ಪ್ರೇತಾತ್ಮಗಳ ದೆವ್ವಗಳ ಕಥೆಗಳು ಆತನಿಗೆ ನೆನಪಿಗೆ ಬರುತ್ತೆ. ವಾಸ್ ಫಿಲ್ಡ್ ವಿತ್ ಫಿಯರ್. ಸೊ ಆ ಕಥೆಗಳೆಲ್ಲ ನೆನಪಾದಾಗ ಅವನಲ್ಲಿ ಭಯ ಆವರಿಸುತ್ತೆ. He had a nightmare like a tiger was chasing him. ಅವನಿಗೊಂದು ದುಸ್ವಪ್ನ ಕಾಡ್ತಾ ಇರುತ್ತೆ. ಏನಪ್ಪಾ ಅಂದ್ರೆ ಒಂದು ಹುಲಿ ಅವನನ್ನು ಅಟ್ಟಿಸ್ಕೊಂಡು ಬರ್ತಾ ಇದೆ. He tried to escape and groaned in despair. ಅವನು ಆ ಹುಲಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ವಿಫಲ ಪ್ರಯತ್ನ ಮಾಡ್ತಾ ಇರ್ತಾನೆ. ಕೊನೆಗೆ ನರಳುತ್ತಾ ಹತಾಶೆಯಿಂದ ನರಳುತ್ತಾ ಇರ್ತಾನೆ. He put his hand out to feel his granny's presence. ನಂತರ ಏನ್ ಮಾಡ್ತಾನೆ, ಆ ಕತ್ಲಲ್ಲಿ ತನ್ನ ಅಜ್ಜಿಯ ಉಪಸ್ಥಿತಿಯನ್ನ, ಅಂದ್ರೆ ತನ್ನ ಅಜ್ಜಿ ತನ್ನ ಪಕ್ಕ ಮಲಗಿದಾಳೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಕೈಯನ್ನ ಚಾಚ್ತಾನೆ. ಬಟ್ ಇಟ್ ಟಚ್ಡ್ ದ ವುಡನ್ ಲೆಗ್ ಆಫ್ ದ ಬೆಂಚ್. ಆದರೆ ಅವನಿಗೆ ಅವನ ಅಜ್ಜಿಯ ಬದಲಾಗಿ ಆ ಒಂದು ಬೆಂಚ್ನ ವುಡನ್ ಲೆಗ್, ಮರದಲ್ಲೇ ಕಾಲನ್ನ ಮುಟ್ತಾನೆ. ಸೊ ಆವಾಗ ಆತನಿಗೆ ಗೊತ್ತಾಗುತ್ತೆ, ನಾನಿಲ್ಲಿ ಒಂಟಿಯಾಗಿ ಮಲಗಿದ್ದೀನಿ ಅಂತ. ಈ ಸಾ ಸಮಥಿಂಗ್ ಮೂವಿಂಗ್ ಇನ್ ದ ಡಾರ್ಕ್. ಆ ಸನ್ನಿವೇಶದಲ್ಲಿ ಏನ್ ಮಾಡ್ತಾನೆ, ಕತ್ಲಲ್ಲಿ ದಿಟ್ಟಿಸಿ ನೋಡಿದಾಗ ಏನೋ ಒಂದು ಆಕೃತಿ ಚಲಿಸ್ತಾ ಇರೋದು ಅವನ ಗಮನಕ್ಕೆ ಬರುತ್ತೆ. He felt that it was the devil and his end had come. ಆಗ ಅವನ್ ಏನ್ ಅನ್ಸುತ್ತೆ ಅಂತಂದ್ರೆ, ಓ ಆಲ್ರೆಡಿ ದೆವ್ವ ಬಂದ್ಬಿಟ್ಟಿದೆ, ಅದು ನನ್ನನ್ನು ಹುಡುಕ್ತಾ ಇದೆ, ಸೊ ಇವತ್ತು ನನ್ನ ಕೊನೆಯ ದಿನ ಅಂತ ತೀರ್ಮಾನಿಸ್ತಾನೆ. He caught that figure and bit it hard to save his life. ಸ್ವಾಮಿ ಏನ್ ಮಾಡ್ತಾನೆ, ತೆವಳ್ಕೊಂಡು ಸ್ವಲ್ಪ ಈಚೆಗೆ ಬಂದು ಆ ಒಂದು ಆಕೃತಿಯನ್ನ ಭದ್ರವಾಗಿ ಇಟ್ಕೊಂಡು ಏನ್ ಮಾಡ್ತಾನೆ, ಮಾರಣಾಂತಿಕವಾಗಿ ಕಚ್ತಾನೆ. ಏನಕ್ಕೆ ಅಂತಂದ್ರೆ ಟು ಸೇವ್ ಇಸ್ ಲೈಫ್, ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಅದನ್ನ ಮಾರಣಾಂತಿಕವಾಗಿ ಕಚ್ತಾನೆ. ಸೊ ಈ ತರದ ಒಂದು ಭಯಾನಕರ ಅನುಭವ ಸ್ವಾಮಿಗೆ ಆ ಒಂದು ರಾತ್ರಿ ತನ್ನ ತಂದೆ ಕಚೇರಿಯಲ್ಲಿ ಮಲಗಿದಾಗ ಉಂಟಾಗುತ್ತೆ. Thank you one and all for watching this video. If you find this video is very interesting, please do share among your friends. One more important thing is that definitely there will be a question for your annual examination out of these 4 questions. Therefore, please focus on these 4 questions. Finally, thank you one and all.